ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಒಂದು ಮೋಟ್ರ್ ಎತ್ತೋದಕ್ಕೆ ಬಂದಿದ್ದೀವಿ. ನಿನ್ನೆನ ಚೆಕ್ ಮಾಡಿದ್ವಿ. ಇಲ್ಲೇ ಇದೆ ಮೋಟ್ರು. ಇದೇ ಥರ ವಿಡಿಯೋಸ್ ನೋಡ್ತಾ ಇರಿ. ಲೈಕು, ಆಮೇಲೆ ಶೇರು, ಕಾಮೆಂಟು, ಫಾಲೋ ಮಾಡಿ. ನೀವು ಮಾಡೋ ಒಂದು ಫಾಲೋ, ನೀವು ಮಾಡೋ ಒಂದು ಲೈಕು ಮುಂದಿನ ವಿಡಿಯೋಕ್ಕೆ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ ಕೆಲಸ ಸ್ಟಾರ್ಟ್ ಮಾಡೋಣ. ಇದೇ ಮೋಟ್ರು. ಇದರಲ್ಲಿ 7 ಪೈಪ್ ಇದ್ದಾವೆ. ಕಸ್ಟಮರು ಟ್ಯಾಕ್ಟ್ರು ತೊಗೊಂಬರ್ತಿದ್ದಾರೆ. ಟ್ಯಾಕ್ಟ್ರಲಿಂದ ಹಿಂದೆ ಹೈಡ್ರಾಲಿಕ್ ಲಿಫ್ಟ್ ಇರ್ತಲ್ಲ, ಅದರಲ್ಲಿಂದ ಎತ್ತೋದು ಮೋಟ್ರ. ಇದನ್ನು ಎತ್ತೋದು ಸಹ ಫುಲ್ ವಿಡಿಯೋ ಬರುತ್ತೆ, ವಾಚ್ ಮಾಡಿ. ಓಕೆ, ಥ್ಯಾಂಕ್ಸ್. ಟ್ಯಾಕ್ಟ್ರಿ ಬಂತು. ಇವಾಗ ಪಾಯಿಂಟಿಗೆ ನಿಂದಿರಿಸಿ ಎತ್ತೋದೇ ಕೆಲಸ. ಸ್ಟಾರ್ಟ್ ಮಾಡು. ಎತ್ತ ಮೆಲ್ಲಕ್ಕೆ ಎತ್ತ 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 ಎತ್ತ. ಓಕೆ ಓಕೆ. ಒಂದು ಪೈಪ್ ಎತ್ತಿದ್ವಿ. ಫುಲ್ ಬಿಚ್ಚಬೇಕೀಗ ಇದನ್ನು. ಎತ್ತ ಎತ್ತೋಣ. ಎತ್ತು ಎತ್ತ ಎತ್ತ ಏ ಕೇಬಲ್ ಹಿಡಿದು
ಎತ್ತಿದ್ವಿ ಮೋಟ್ರ, ಒಂದೇ ಒಂದು ಪೈಪ್ ಇರೋದು, ಇದನ್ನು ಬಿಚ್ಕೊಂಡ್ರೆ ಆಯಿತು. 7 ಪೈಪ್ ಅಂದಿದ್ದು 9 ಪೈಪ್ ಇದ್ದಾವೆ, ಏನು ಮಾಡೋಕ್ಕಾಗಲ್ಲ. ಹಂಗೆ ನಮ್ಮ ರೈತರು ಸುಳ್ಳೊಂದು ಕರೆ ಒಂದು ಹೇಳ್ತಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಎಷ್ಟು? ಹಾಂ, ಅದೇ 10 ಅದಾವ ಅಂತ ನೋಡ್ರಿ. ನಾನು ಯಾವುದೋ ಜ್ಞಾನದಲ್ಲಿದ್ದೀನಿ ಇವಾಗ. ಎಲ್ಲೆಲ್ಲಿ ಇದನ್ನೊಂದು ಪೈಪ್ ಎತ್ಕೊಂಡು ಮೋಟ್ರ ಹೊರಗೆ ತೆಗಿಬೇಕು. ಮೋಟ್ರ ಎತ್ತಿದ್ವಿ, ಇವಾಗ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲ ಬಿಚ್ಚಿ ನೋಡಬೇಕು ಮೋಟ್ರನ್ನ. ಸಾಕು. जल्दी में ಕೆಳಗಡೆ ಡೌನ್ ಆಗಿದೆ, ಟೆಸ್ಟ್ ಪ್ಲೇಟು ಟೆಸ್ಟ್ ಬೇರಿಂಗು ಹೋಗಿರ್ತವೆ, ಆಮೇಲೆ ಬುಷನು ಹೋಗಿದ್ದಾವೆ. ನೋಡಿ ಎಷ್ಟು ಸೇಕ್ ಆಗ್ತಿದೆ, ಏನು ಮಾಡೋಕ್ಕಾಗಲ್ಲ. ಬುಷ್ ಹೋಗಿರೋ ಕಾರಣಕ್ಕಾಗಿ ಮೋಟ್ರನ್ನು ಸುಟ್ಟೋಗಿದೆ.